ನಮಸ್ಕಾರ ಗೆಳೆಯರೇ. ಭಾರತದ ರಕ್ಷಣಾ ವಲಯವನ್ನು ಎಲ್ಲೆಡೆ ಪ್ರಶಂಸಿಸಲಾಗುತ್ತಿದೆ. ಮೊದಲು ಅರ್ಮೇನಿಯಾ, ನಂತರ ಫಿಲಿಪೈನ್ಸ್ ಮತ್ತು ಈಗ ಈ ಪಟ್ಟಿಗೆ ಮತ್ತೊಂದು ದೊಡ್ಡ ಹೆಸರನ್ನು ಸೇರಿಸಬಹುದು. ಅಲ್ಲಿ ಭಾರತದಲ್ಲಿ ತಯಾರಾದ ಈ ಸ್ವದೇಶಿ ಶಸ್ತ್ರಾಸ್ತ್ರಗಳು ಮುಸ್ಲಿಂ ದೇಶದ ಶಕ್ತಿಯನ್ನು ಹೆಚ್ಚಿಸಲಿವೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತ ಶೀಘ್ರದಲ್ಲೇ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವ ಆ ದೇಶಗಳ ಪಟ್ಟಿಯಲ್ಲಿ ಭಾರತದ ದೊಡ್ಡ ಹೆಸರಾಗಲಿದೆ ಅನ್ನೋ ಪ್ರಶ್ನೆಯಾಗಿದೆ. ಈಗ ಭಾರತದ ಈ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ಆ ಮುಸ್ಲಿಂ ರಾಷ್ಟ್ರ ಯಾವುದು? ಗೆಳೆಯರೇ, ಈ ಸಂಪೂರ್ಣ ಸುದ್ದಿಯನ್ನು ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ಭಾರತದ ಈ ಪ್ರಗತಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಆಕ್ಚುಲಿ ಗೆಳೆಯರೇ, ಇತ್ತೀಚೆಗೆ ದುಬೈನ ಕ್ರೌನ್ ಪ್ರಿನ್ಸ್ ಶೇಖ್ ಹಮ್ದಾನ್ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಾಮ್ ಅವರು ತಮ್ಮ 2 ದಿನಗಳ ಪ್ರವಾಸದಲ್ಲಿ ಭಾರತಕ್ಕೆ ಆಗಮಿಸಿದ್ರು. ಅಲ್ಲಿ ಅವರನ್ನು ಬಹಳ ಸಂಭ್ರಮದಿಂದನೂ ಸ್ವಾಗತಿಸಲಾಗಿತ್ತು. ಹೌದು, ನೀವು ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀರಿ. ಭಾರತದ ಸ್ವದೇಶಿ ಐರನ್ ಡೋಮ್ ಅನ್ನು ಖರೀದಿಸಲಿರುವ ಅದೇ ಮುಸ್ಲಿಂ ರಾಷ್ಟ್ರ ಇದಾಗಿದೆ. ಆಕ್ಚುಲಿ ದುಬೈನ ಪ್ರಿನ್ಸ್ ತಮ್ಮ ಈ ಒಂದು ಪ್ರವಾಸದಲ್ಲಿ ಅನೇಕ ಪ್ರಮುಖ ಜನರನ್ನ ಭೇಟಿಯಾಗಿದ್ದು, ಅಲ್ಲಿ ಅವರು ಪ್ರಧಾನಿಯಿಂದ ಹಿಡಿದು ರಕ್ಷಣಾ ಸಚಿವರವರೆಗೆ ಎಲ್ಲರನ್ನ ಭೇಟಿಯಾದರು. ಹಾಗೂ ಈ ಮಧ್ಯೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅವರಿಗೆ ಒಂದು ದೊಡ್ಡ ಆಫರ್ ಅನ್ನು ಕೊಟ್ಟಿದ್ದಾರೆ. ಹಾಗೂ ಆ ಆಫರ್ ಭಾರತದ ಇಂಡಿಜಿನಸ್ ಮಿಸೈಲ್ ಸಿಸ್ಟಮ್ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ದಾಗಿದೆ. ಅದನ್ನು ಕೂಡ UAE ಈ ಹೂತಿಗಳಿಂದ ದೈನಂದಿನ ದಾಳಿಯ ಬೆದರಿಕೆಯಲ್ಲಿರುವ ಸಮಯದಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮು ಈ UAEಗೆ ತುಂಬ ಉಪಯುಕ್ತವಾಗಿದೆ ಅನ್ನೋದನ್ನು ಸಾಬೀತುಪಡಿಸಬಹುದು. ಆಕ್ಚುಲಿ ಭಾರತದ ಐರನ್ ಡೋಮ್ ಅಂತಾನೆ ಪ್ರಸಿದ್ಧವಾಗಿರುವ ಈ ಸಿಸ್ಟಮ್ ಅನ್ನ DRDO ಮತ್ತು BDL ಅಂದರೆ ಭಾರತ ಡೈನಾಮಿಕ್ಸ್ ಲಿಮಿಟೆಡ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಇದರ ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದರೆ, ಇದೊಂದು ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಆಗಿದೆ. ಅಂದರೆ ಈ ಮೇಲ್ಮೈಯಿಂದ ಆಕಾಶಕ್ಕೆ ಹಾರುವ ಕ್ಷಿಪಣಿ ವ್ಯವಸ್ಥೆಯು ಶತ್ರು ವಿಮಾನಗಳನ್ನು, ಹೆಲಿಕಾಪ್ಟರ್ಗಳನ್ನು, ಡ್ರೋನ್ಗಳನ್ನು ಮತ್ತು ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಲ್ಲಿಸುವ ಸಾಮರ್ಥ್ಯವಿರುವ ಕ್ಷಿಪಣಿಗಳನ್ನು ಹೊಂದಿದೆ. ಸುಮಾರು 20 ಕಿಲೋಮೀಟರ್ ಎತ್ತರವರೆಗಿನ ಟಾರ್ಗೆಟ್ಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಕೂಡ ಇದಕ್ಕಿದೆ. ಇದರ ವಿಶೇಷತೆ ಅಂದರೆ ಇದು ಏಕಕಾಲದಲ್ಲಿ 4 ಏರಿಯಲ್ ಟಾರ್ಗೆಟ್ಗಳನ್ನು ಗುರಿಯಾಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದು, ಇದನ್ನು ರಷ್ಯಾದ S-400ನೊಂದಿಗೆ ಹೋಲಿಸಲಾಗ್ತದೆ. ಇದರ ವ್ಯಾಪ್ತಿ ಕಡಿಮೆ ಇದ್ರೂ ಕೂಡ ಅದರ ವೇಗ ಮತ್ತು ಪರಿಣಾಮಕಾರಿತ್ವವು ಯಾರಿಗಿಂತಲೂ ಕಡಿಮೆ ಇಲ್ಲ. ನೀವು ಈಗ ಹೇಳ್ತಾ ಇರಬಹುದು, ಭಾರತ ಈ ಆಫರನ್ನು UAEಗೆ ಯಾಕೆ ಕೊಟ್ಟಿದೆ ಹಾಗೂ ಅದರ ಹಿಂದಿನ ನಿಜವಾದ ಉದ್ದೇಶವೇನು ಅಂತ. ಆಕ್ಚುಲಿ ಈ ಆಫರ್ ಅಥವಾ ನೀವು ಇದನ್ನು ಪ್ರಸ್ತಾಪ ಅಂತಾನು ಕರೆಯಬಹುದು. ಯಾಕಂದರೆ ಭಾರತವು ಆಕಾಶ್ ಸಿಸ್ಟಮ್, ಪಿನಾಕ ಮಲ್ಟಿ ಲಾಂಚ್ ರಾಕೆಟ್ ಸಿಸ್ಟಮ್ ಮತ್ತು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಂತಹ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ತನ್ನ ಸ್ನೇಹಪರ ರಾಷ್ಟ್ರಗಳಿಗೆ, ವಿಶೇಷವಾಗಿ ಗಲ್ಫ್ ರಾಷ್ಟ್ರಗಳು ಮತ್ತು ಯುರೋಪಿಯನ್ ಪ್ರದೇಶಗಳಲ್ಲಿ ರಫ್ತು ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಈ ಸಂದರ್ಭದಲ್ಲಿ ಭಾರತವು ಈಗಾಗಲೇ ತನ್ನ ಸ್ವದೇಶಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅರ್ಮೇನಿಯಾಗೆ ಹಸ್ತಾಂತರಿಸಿದೆ. ಹಾಗೂ ಈ 2 ದೇಶಗಳ ನಡುವಿನ ಒಪ್ಪಂದದ ಪ್ರಕಾರ ಫಿಲಿಪೈನ್ಸ್ಗೆ ಈಗ ಭಾರತವು ಬ್ರಹ್ಮೋಸ್ನ ಒಂದು ಕನ್ಸೈನ್ಮೆಂಟ್ನ ಡೆಲಿವರಿನೂ ಕೂಡ ಮಾಡಿದೆ. ಗೆಳೆಯರೇ, ಅದೇನೇ ಇರಲಿ, ಈ ಸ್ವದೇಶಿ ಐರನ್ ಡೋಮು ಭಾರತವನ್ನು ಪ್ರಪಂಚದಾದ್ಯಂತ ಪ್ರಸಿದ್ಧಗೊಳಿಸಿದೆ. ಹಾಗೂ ಮುಂಬರುವ ವರ್ಷಗಳಲ್ಲಿ ಭಾರತವು ವಿಶ್ವ ರಕ್ಷಣಾ ರಫ್ತು ಮಾಡುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆಯಲಿದೆ ಅನ್ನೋದನ್ನು ಹೇಳಿದರೆ ತಪ್ಪಾಗಲಾರದು. ಈ ಪ್ರಸ್ತಾಪದ ಬಗ್ಗೆ UAE ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅನ್ನೋದನ್ನ ಈಗ ಕಾದು ನೋಡಬೇಕಾಗಿದೆ. ಭಾರತದ ಈ ಐರನ್ ಡೋಮ್ ಅನ್ನ UAE ಎಕ್ಸೆಪ್ಟ್ ಮಾಡ್ತದ ಹಾಗೂ ಈ ಆಫರ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರು ಈ ಮಾರಕ ಆಯುಧವು ಹೂತಿಗಳಿಗೆ ಮಾರಕವಾಗ್ತದ? ನಿಮ್ಮ ಅಭಿಪ್ರಾಯ ಏನೇ ಇರಲಿ ಕಮೆಂಟ್ ಅಲ್ಲಿ ಬರೆದು ನಮಗೆ ತಿಳಿಸಿ.